ತಮ್ಮ ಹುಡುಗ ಕೊಟ್ಟಿದ್ದ ಉಂಗುರವನ್ನ ಚೈತ್ರಾ ಕುಂದಾಪುರ ಕಳೆದುಕೊಂಡು ಬಿಟ್ಟರು. ಬಿಗ್ ಬಾಸ್ ಕೃಪೆ ಮತ್ತು ಕೊರಗಜ್ಜನ ಪವಾಡದಿಂದ ಚೈತ್ರಾ ಕುಂದಾಪುರಗೆ ಮತ್ತೆ ಉಂಗುರ ವಾಪಸ್ ಸಿಕ್ಕಿದೆ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಚೈತ್ರಾ ಕುಂದಾಪುರ ಸ್ಪರ್ಧಿಸುತ್ತಿದ್ದಾರೆ. ಹಿಂದೂ ಪರ ಫೈರ್ ಬ್ರ್ಯಾಂಡ್ ಭಾಷಣಕಾರ್ತಿ ಚೈತ್ರಾ ಕುಂದಾಪುರ ಅಪಾರ ದೈವ ಭಕ್ತೆ. ಅದರಲ್ಲೂ ದೇವಿ ಹಾಗೂ ಕೊರಗಜ್ಜನ ಮೇಲೆ ಚೈತ್ರಾ ಕುಂದಾಪುರಗೆ ಅತೀವ ನಂಬಿಕೆ. ಆ ನಂಬಿಕೆಯಿಂದಲೇ ಕೊರಗಜ್ಜನ ನೆನೆದು ಚೈತ್ರಾ ಕುಂದಾಪುರ ಪ್ರಾರ್ಥನೆ ಮಾಡಿಕೊಂಡರು. ಬಿಗ್ ಬಾಸ್ ಕೃಪೆ ಹಾಗೂ ಕೊರಗಜ್ಜನ ದಯೆಯಿಂದ ಚೈತ್ರಾ ಕುಂದಾಪುರ ಬೇಡಿಕೊಂಡಿದ್ದು ಪ್ರಾಪ್ತಿಯಾಯಿತು. ಹೌದು, ಬಿಗ್ ಬಾಸ್ ಮನೆಯಲ್ಲೀಗ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ. ಜೋಡಿಗಳಿಗೆ ಕೆಸರಿನ ಟಾಸ್ಕ್ನ ಬಿಗ್ ಬಾಸ್ ನೀಡಿದ್ದರು. ಟಾಸ್ಕ್ ಆಡುವ ಭರದಲ್ಲಿ ಕೈಯಲ್ಲಿದ್ದ ಉಂಗುರವನ್ನ ಚೈತ್ರಾ ಕುಂದಾಪುರ ಕಳೆದುಕೊಂಡರು. ಕೆಸರಿನಿಂದಾಗಿ ಕೈಬೆರಳಿನಲ್ಲಿದ್ದ ಉಂಗುರ ಆಚೆ ಬಂದು ಬಿದ್ದು. ಅದಾಗಲೇ ಕೆಸರೆರಚಾಟ ನಡೆದಿದ್ದ ಕಾರಣ ಉಂಗುರ ಎಲ್ಲಿ ಮಿಸ್ ಆಯಿತು ಅಂತ ಹುಡುಕೋದೇ ಕಷ್ಟವಾಗಿ ಬಿದ್ದು. ತಮ್ಮ ಕೈಬೆರಳಿನಲ್ಲಿ ಉಂಗುರ ಇಲ್ಲ ಎಂದು ಅರಿವಿಗೆ ಬಂದ ಕೂಡಲೇ ಚೈತ್ರಾ ಕುಂದಾಪುರ ಗಾಬರಿಗೊಂಡರು. ಯಾಕಂದ್ರೆ ಆ ಉಂಗುರವನ್ನ ಚೈತ್ರಾಗೆ ಕೊಟ್ಟಿದ್ದು ಅವರ ಹುಡುಗ. ಮದುವೆಯನ್ನ ಫಿಕ್ಸ್ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದೇನೆ ಎಂದು ಈ ಹಿಂದೆ ಚೈತ್ರಾ ಕುಂದಾಪುರ ಹೇಳಿದ್ದರು. ಹೀಗಾಗಿ ತಮ್ಮ ಜೀವನದ ಬಹುಮುಖ್ಯವಾದ ಉಂಗುರವನ್ನ ಕಳೆದುಕೊಂಡ ಚೈತ್ರಾ ಕುಂದಾಪುರಗೆ ಆತಂಕ ಆವರಿಸಿತು. ಚೈತ್ರಾ ಕುಂದಾಪುರ ಅವರ ಉಂಗುರಕ್ಕಾಗಿ ಎಲ್ಲರೂ ಹುಡುಕಾಡಿದರು. ಸಿಗದಿದ್ದಾಗ ಬಿಗ್ ಬಾಸ್ ಬಳಿ ಚೈತ್ರಾ ಕುಂದಾಪುರ ಮನವಿ ಮಾಡಿದರು. ಅದು ತುಂಬಾ ಇಂಪಾರ್ಟೆಂಟ್ ಉಂಗುರ, ದಯವಿಟ್ಟು ಹುಡುಕಿಸಿಕೊಡಿ ಎಂದು ಚೈತ್ರಾ ಕುಂದಾಪುರ ಕೇಳಿಕೊಂಡರು. ಕೊರಗಜ್ಜನಿಗೆ ಪ್ರಾರ್ಥನೆ, ಉಂಗುರ ವಾಪಸ್ ಸಿಗುವಂತೆ ಕೊರಗಜ್ಜನ ಬಳಿಯೂ ಚೈತ್ರಾ ಕುಂದಾಪುರ ಪ್ರಾರ್ಥಿಸಿದರು. ಅಚ್ಚರಿ ಎಂಬಂತೆ ಕೆಲವೇ ಕ್ಷಣಗಳಲ್ಲಿ ಚೈತ್ರಾ ಕುಂದಾಪುರಗೆ ಬಿಗ್ ಬಾಸ್ ಉಂಗುರ ಕಳುಹಿಸಿಕೊಟ್ಟರು. ತಮ್ಮ ಉಂಗುರ ಕಂಡು ಚೈತ್ರಾ ಕುಂದಾಪುರ ಸಂತಸ ಪಟ್ಟರು. ಬಿಗ್ ಬಾಸ್ ಗೆ ಮತ್ತು ಕೊರಗಜ್ಜ ನಿಗೆ ಚೈತ್ರಾ ಕುಂದಾಪುರ ಧನ್ಯವಾದ ತಿಳಿಸಿದರು. ಕಳೆದ ವಾರ ತಮಗೆ ತಾವೇ ಪೂಜೆ ಮಾಡಿಕೊಂಡು ಚೈತ್ರಾ ಕುಂದಾಪುರ ಟ್ರೋಲ್ ಆಗಿದ್ದರು. ಬಿಗ್ ಬಾಸ್ ಮನೆಯಲ್ಲಿರುವ ದೇವಿಯ ಪಕ್ಕದಲ್ಲಿ ನಿಂತು ಕನ್ನಡಿ ನೋಡಿಕೊಂಡು ಘಂಟೆ ಬಾರಿಸುತ್ತಾ ತಮಗೆ ತಾವೇ ಊದಿನ ಕಡ್ಡಿ ಬೆಳಗಿಕೊಂಡಿದ್ದರು ಚೈತ್ರಾ ಕುಂದಾಪುರ. ಅದನ್ನ ಕಂಡ ವೀಕ್ಷಕರು ಬಾಯಿಮೇಲೆ ಬೆರಳಿಟ್ಟಿದ್ದರು. ಇದ್ಯಾವ ರೀತಿಯ ಪೂಜೆ ಎಂದು ಪ್ರಶ್ನಿಸಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್, ಲೇಡಿ ಉಪೇಂದ್ರ ಅಂತೆಲ್ಲ ಚೈತ್ರಾ ಕುಂದಾಪುರ ಟ್ರೋಲ್ ಆಗಿದ್ದರು. ಆದರೆ ಚೈತ್ರಾ ಕುಂದಾಪುರ ಹಾಗೆ ಮಾಡಿದ್ದು ಒಡಕ್ಲೆನ್ಸಂಗಾಗಿ. ತುಂಬಾ ದೃಷ್ಟಿಯಾದಾಗ ನೆಗೆಟಿವಿಟಿಯನ್ನ ಹೋಗಲಾಡಿಸಲು ಹೀಗೆ ಮಾಡ್ತಾರಂತೆ. ಹಾಗಂತ ಚೈತ್ರಾ ಅವರೇ ಸುದೀಪ್ ಮುಂದೆ ತಿಳಿಸಿದ್ದರು.